ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಎಲ್ಲರ ಫೇವ್ರೇಟ್ ಗಿಣ್ಣದ ಹಾಲನ್ನ ರೆಡಿ ಮಾಡ್ತಾ ಇದ್ದೀನಿ. ಇದು ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ, ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು. ಇದು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ರೆಡಿ ಮಾಡ್ತಾರೆ. ಕೆಲವೊಬ್ಬರು ಮನೆಯಲ್ಲಿ ಅವಲಕ್ಕಿ, ಬೆಲ್ಲ, ಕಡಲೆ ಬೀಜ ಹಾಕಿ ರೆಡಿ ಮಾಡ್ತಾರೆ. ಮತ್ತೊಬ್ಬರು ಮನೆಯಲ್ಲಿ ಅದೇ ಹಾಲಿಗೆ ರವೆ, ಕಡಲೆ ಬೀಜ, ಬೆಲ್ಲನ ಹಾಕಿ ರೆಡಿ ಮಾಡ್ತಾರೆ. ಮತ್ತೊಂದಿಷ್ಟು ಮನೆಯಲ್ಲಿ ಹಾಗೆ ಪ್ಲೇನ್ ಹಾಲನ್ನ ಹಾಕಿ ಬೆಲ್ಲ, ಏಲಕ್ಕಿ ಹೀಗೆ ಈ ರೀತಿಯಲ್ಲಿ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡ್ತಾರೆ. ನಾನಿಲ್ಲಿ ಹಾಗೆ ಪ್ಲೇನ್ ಹಾಲಲ್ಲೇ ಮಾಡಿರೋದು. ಅದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಲೋಟದಷ್ಟು ಗಿಣ್ಣದ ಹಾಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 kgಯಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಬೆಲ್ಲವನ್ನು ನೀವು ಇನ್ಕ್ರೀಸು ಮಾಡ್ಕೋಬೋದು, ಇಲ್ಲ ಡಿಕ್ರೀಸು ಮಾಡ್ಕೋಬೋದು. ಹಾಗೆ 1 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಪ್ಯಾಕೆಟ್ ಹಾಲು ನೀವು ಯಾವುದಾದ್ರೂ ತೊಗೊಳ್ಬೋದು. ನಾನಿಲ್ಲಿ ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ. ಜೊತೆಗೆ ಒಂದು 2ರಿಂದ 3 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ನಂತರ ಇಲ್ಲಿ ತೊಗೊಂಡಿರುವಂಥ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲನ ಆದಷ್ಟು ನೈಸಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು. ನಂತರ ಅದಕ್ಕೊಂದು ಪಾತ್ರೆನ ತೊಗೊಂಡಿರುವಂಥ 1 ಲೀಟ್ರ್ ಹಾಲನ್ನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಆ ಪಾತ್ರೆಗೆ 1 ಲೀಟ್ರ್ ಫುಲ್ ಹಾಲನ್ನ ಹಾಕ್ಕೊಂಡು ಅದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೋಬಾರ್ದು. ಹಾಗೆ ಗಟ್ಟಿ ಹಾಲನ್ನ ತೊಗೋಬೇಕು. ಹೀಗೆ ನಾನಿಲ್ಲಿ ತೊಗೊಂಡಿರುವಂಥ ಪೂರ್ತಿ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಕೊತಾ ಇದ್ದೀನಿ. ನಂತರ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೆಲ್ಲನ, ಅದನ್ನು ಹಾಲಿನ ಪಾತ್ರೆ ಒಳಗೆ ಹಾಕಿ ನೀಟಾಗಿ ಬೆಲ್ಲವನ್ನು ಕರಗಿಸ್ಕೋಬೇಕು. ಫುಲ್ ಕರಗೋವರೆಗೂ ಈ ಥರ ಕೈ ಆಡಿಸ್ಕೊತಾ ಇರಬೇಕು. ಫುಲ್ ಬೆಲ್ಲ ಅದರೊಳಗೆ ಕರಗಿರಬೇಕು. ಕರಗೋವರೆಗೂ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಈ ಥರ ಕೈ ಆಡಿಸ್ಕೊತಾ ಇರಬೇಕಾಗತ್ತೆ. ಈ ರೀತಿ ಗಿಣ್ಣದ ಹಾಲನ್ನು ನಾವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಇದು ಈಸಿಯಾದಂಥ ವಿಧಾನ ಸಹ ಆಗಿರುತ್ತೆ. ಇಲ್ಲಿ ನಾವು ಬೆಲ್ಲವನ್ನು ನೀಟಾಗಿ ಕರಗಿಸ್ಕೋಬೇಕು. ಬೆಲ್ಲನ ನೀವು ಆದಷ್ಟು ಕಡಿಮೆ ತೊಗೊಳ್ತಿರೋ ಇಲ್ಲ ಜಾಸ್ತಿ ತೊಗೊಳ್ತಿರೋ ಅದು ನಿಮ್ಮ ಚಾಯ್ಸು. ನಾನಿಲ್ಲಿ 1 ಲೀಟ್ರ್ ಹಾಲಿಗೆ 1/4 kg ಬೆಲ್ಲವನ್ನು ತೊಗೊಂಡಿದ್ದೀನಿ. ಸೊ ಈ ರೀತಿಯಲ್ಲಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರುವಂತಹ ಬೆಲ್ಲವನ್ನು ನೀಟಾಗಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಕರಗೋವರೆಗೂ ನೀಟಾಗಿ ಹಿಂಗೆ ಕೈ ಆಡಿಸ್ಕೊತಾ ಇರ್ತೀನಿ. ನಂತರ ಅದನ್ನೇನು ಮಾಡ್ತೀನಿ ಅಂತಂದರೆ ಒಂದು ಬೌಲಿಗೆ ಹಾಕ್ಕೊಂಡು ನೀಟಾಗಿ ಶೋಧಿಸ್ಕೋಬೇಕು. ಸೊ ಇಲ್ಲಿ ಬೆಲ್ಲವನ್ನು ಕರಗಿಸ್ಕೊತಾ ಇದ್ದೀನಿ. ಈ ರೀತಿ ನಾವು ಪ್ಲೇನಾಗಿ ಮಾಡ್ಕೊಳ್ಳೋದ್ರಿಂದ ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಪಲ್ಯ ಮತ್ತು ಚಟ್ನಿಯನ್ನು ಮಾಡ್ಕೊಳ್ಳೋ ಬದಲು ಈ ಗಿಣ್ಣದ ಹಾಲನ್ನೇ ನಾವು ಅದಕ್ಕೆ ಯೂಸ್ ಮಾಡ್ಬೋದು. ನಾನಿಲ್ಲಿ ನೀಟಾಗಿ ಬೆಲ್ಲವನ್ನು ಎಲ್ಲ ಕರಗಿಸಿ ಇಟ್ಕೊಂಡಿದ್ದೀನಿ. ಈ ಕರಗಿಸಿ ಇಟ್ಕೊಂಡಿರೋದನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಶೋಧಿಸ್ಕೊತೀನಿ. ಇದು ಶೋಧಿಸ್ಕೊಳೋದು ಏನಕ್ಕೆ ಅಂತಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ. ಹಾಗೆ ಕೆಲವೊಂದಿಷ್ಟು ಬೆಲ್ಲ ಕರಗಿಲ್ದಲೇ ಇರುವಂಥ ಬೆಲ್ಲನೆಲ್ಲ ಇಲ್ಲಿ ನೀಟಾಗಿ ಶೋಧಿಸ್ಕೋಬೇಕು. ಆವಾಗ ಹಾಲು ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಹಾಲನ್ನ ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ. ಗಿಣ್ಣದ ಹಾಲು ಸಿಗೋದೇ ಅಪರೂಪ. ಸಿಕ್ಕಾಗ ಈ ರೀತಿ ಮಾಡಿಕೊಂಡು ತಿನ್ಬಿಡ್ಬೇಕು. ಇಲ್ಲ ಹಳ್ಳಿ ಕಡೆ ಅಂತಾದರೆ ಸಿಗ್ತಾ ಇರುತ್ತೆ, ಆದರೆ ಸಿಟಿಲಿರೋರಿಗೆ ಇದು ರೇರ್ ಆಗಿರುತ್ತೆ. ಈಗ ಕೆಲವೊಂದು ಕಡೆಯೆಲ್ಲ ಮಾಡ್ತಾ ಇದ್ದಾರೆ, ಬಟ್ ಆದರೂ ಈ ಥರ ನಾವು ಮನೇಲಿ ಮಾಡ್ಕೊಂಡು ತಿನ್ನೋಂಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಸಿಕ್ಕಾಗ ಮನೇಲಿ ಈ ಥರ ಮಾಡ್ಕೊಂಡು ಟ್ರೈ ಮಾಡಿ ನೋಡಿರಿ. ನಾನಿಲ್ಲಿ ಶೋಧಿಸ್ಕೊಂಡಿರುವಂಥ ಹಾಲನ್ನ ನಾವು ಯಾವ ಪಾತ್ರೆಯಲ್ಲಿ ಗಿಣ್ಣವನ್ನು ಮಾಡ್ತೀವೋ ಆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈಗ ಹಾಲು ಮತ್ತು ಬೆಲ್ಲವನ್ನು ಕರಗಿಸ್ಕೊಂಡಿರೋದನ್ನು ಹಾಕಿದ್ದೀನಿ. ನಂತರ ಗಿಣ್ಣದ ಹಾಲನ್ನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಅಷ್ಟೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಮತ್ತು ಬೆಲ್ಲ, ಗಿಣ್ಣದ ಹಾಲು 3 ಮಿಕ್ಸ್ ಆಗಿರುತ್ತಲ್ಲ, ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ ನಾನೊಂದೆರಡು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಏಲಕ್ಕಿನ 1ರಿಂದ 2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ನಂತರ ಮತ್ತೆ ಪುನಃ ಮಿಕ್ಸ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಹಾಲನ್ನು ಕುಕ್ಕರ್ನ ಯೂಸ್ ಮಾಡಿಕೊಂಡು ಇಲ್ಲಿ ಹಾಲನ್ನ ಕಾಯಕ್ಕೆ ಇಡ್ತಾ ಇದ್ದೀನಿ. ಈ ರೀತಿಯಲ್ಲಿ ನಾವು ಕುಕ್ಕರಲ್ಲಿ ಕಾಯೋಕ್ಕೂ ಇಡ್ಬೋದು, ಇಲ್ಲ ಅಂತಂದರೆ ನಾವು ಪಾತ್ರೆನಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ಕುಕ್ಕರ್ನ ಯೂಸ್ ಮಾಡಿಕೊಂಡು ಒಂದು ವಿಷಲ್ ಆಗಿದ ಕೂಡಲೇ ಆಫ್ ಮಾಡ್ಕೊತೀನಿ. ಇಲ್ಲ ನೀವು ವಿಷಲ್ನ ಹಾಕ್ದಲೇ ಒಂದು 20 ನಿಮಿಷ ಹಾಗೇ ಸಹ ಸ್ಟೀಮ್ ಕುಡ್ಕೊಂಡು ಬೇಯಿಸ್ಕೋಬೋದು. ಬಟ್ ನಾನಿಲ್ಲಿ ಒಂದು ವಿಷಲ್ನ ಹೊಡೆಸ್ಕೊಂಡು ಒಂದು 10 ನಿಮಿಷ ಹಾಗೆ ಅದನ್ನು ಹಾರಕ್ಕೆ ಬಿಟ್ಟಿದೆ. ನಂತರ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿರಿ, ತೆಗೆದು ಯಾವ ರೀತಿ ಬಂದಿರುತ್ತೆ ಅಂತ. ನೋಡಿರಿ, ಇಲ್ಲಿ ನಾವು ಮಾಮೂಲಿ ಪಾತ್ರೆಯಲ್ಲಿ ಮಾಡ್ಕೊಂಡಾಗ ಯಾವ ರೀತಿ ಬಂದಿರುತ್ತೋ ಸೊ ಇದು ಅದೇ ರೀತಿ ಬಂದಿರುತ್ತೆ. ನೋಡಿ, ಅಲ್ಲಿ ನಿಮಗೆ ತೋರಿಸ್ತಿದ್ದೀನಲ್ಲ ಎಷ್ಟು ಚೆನ್ನಾಗಿ ಬಾಯ್ಲಾಗಿದೆ ಅಂತ. ಈ ರೀತಿಯಲ್ಲಿ ನಾವು ಈಸಿ ಸ್ಟೆಪ್ಪಲ್ಲಿ ಇದನ್ನು ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು ಒಂದು ಮಾಮೂಲಿ ಪಾತ್ರೆನ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಅದಕ್ಕೂ ಸ್ಟೀಮ್ ಕೊಟ್ಕೊಂಡು ಮಾಡ್ಕೊಬೋದು, ಹಂಗೂ ಮಾಡ್ಕೋಬೋದು. ಇಲ್ಲ ನನಗೆ ಈಸಿಯಾಗಿ ಬೇಗ ಆಗಬೇಕು ಅಂತಂದರೆ ಈ ರೀತಿ ಕುಕ್ಕರಲ್ಲಿ ಒಂದು ವಿಷಲ್ನ ಹೊಡೆಸ್ಕೋಬೋದು. ಈ ರೀತಿಯಲ್ಲಿ ಆರಾಮಾಗಿ ಮನೇಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋದರೆ ತುಂಬ ಚೆನ್ನಾಗಿ ಬಂದಿರುತ್ತೆ.
ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ. ನಾವು ತೆಗೆದ್ರೆ ಎಷ್ಟು ಚೆನ್ನಾಗಿ ಒಳ್ಳೆ ಕೇಕ್ ಥರ ಬರ್ತಾ ಇದೆ. ಈ ರೀತಿಯಲ್ಲಿ ನಾವು ಸಾಫ್ಟಾಗಿ ಮಾಡ್ಕೊಬೋದು. ಇದು ಒಂದು ರೀತಿ ಗಿಣ್ಣದ ಹಾಲು ಮಾಡುವಂಥ ಒಂದು ವಿಧಾನ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ. ಇದನ್ನು ಫ್ರೀಝರಲ್ಲಿ ಇಟ್ಟು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. 4 to 5 ಅವರ್ಸ್ ಬಿಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಚಪಾತಿ, ರೊಟ್ಟಿ ಇಲ್ಲ ದೋಸೆ ಈ ಥರ ತಿಂಡಿ ಐಟಮ್ಸ್ಗಳಿಗೆ ಪಲ್ಯ ಬದಲು, ಚಟ್ನಿ ಬದಲು ಇದನ್ನೇ ಬಳಸ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿರಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಹಾಗೆ ಫ್ರೀಝರಲ್ಲಿ ಇಟ್ಟು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. 2 ರಿಂದ 3 ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಈ ಥರ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.